ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿ ಆಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಸೂರ್ಯನಂತೇರಿ ನಂಬುವವರಿಗೆ ಬೆಳಕಾಗಿ, ದ್ರೋಹಿಗಳಿಗೆ ಬೆಂಕಿಯಾಗಿ ಬದಲಾಗು ಮನವೇ. ನೀ ಬದಲಾಗದಿದ್ದರೆ ನಿನ್ನ ಬದುಕೆ ಬಲಿಯಾಗುವುದು ಕೊನೆಗೆ. ಜೀವನದಲ್ಲಿ ನಿಮ್ಮ ಬೆನ್ನ ಹಿಂದೆಯೂ ನಿಮ್ಮನ್ನು ಗೌರವಿಸುವ ಸಂಬಂಧಗಳೇ ನಿಜವಾದ ಸಂಬಂಧಗಳು. ಎಲ್ಲರಿಗೂ ಬೇಕಾಗುವ ಹಣ್ಣು ಕೈ ಸೇರ್ತದೆ, ಯಾರಿಗೂ ಬೇಡವಾದ ಬೀಜ ಭೂಮಿ ಸೇರ್ತದೆ. ಬೇಡವಾದ ಬೀಜದೊಳಗೆ ಸಾವಿರಾರು ಹಣ್ಣುಗಳು ಸಿಗ್ತವೆ. ತಿರಸ್ಕರಿಸುವವರೇ ಪುರಸ್ಕರಿಸುವಂತ ಕಾಲವೇ ಸಾಧನೆಯ ಬದುಕು. ಇಂದು ನಿನ್ನ ನೋಡಿ ನಗುವವರೆಲ್ಲರೂ ನಾಳೆ ನಿನ್ನ ಗೆಲುವನ್ನು ನೋಡಿ ಮೌನವಾಗ್ತಾರೆ. ವಿರೋಧಿಗಳ ನಗುವೆ ನಿನ್ನ ಯಶಸ್ಸಿಗೆ ಸ್ಫೂರ್ತಿ. ಸಮಯಕ್ಕೆ ತಕ್ಕಂತೆ ನಟಿಸುವವರಿಗೆ ಮಾತ್ರ ಈ ಜಗತ್ತಿನಲ್ಲಿ ಬೆಲೆ ಜಾಸ್ತಿ. ಸಾಗುವ ದಾರಿ ಎಷ್ಟೇ ಕಷ್ಟಕರ ಆಗಿರಲಿ, ಆದರೆ ನಾವು ಇಡುವ ಹೆಜ್ಜೆ ಯಾವಾಗಲೂ ಸರಿಯಾಗಿರ್ಬೇಕು. ಮುಗಿದು ಹೋದ ವಿಷಯದ ಬಗ್ಗೆ ಚಿಂತಿಸಬೇಡಿ. ಕೆಳಕ್ಕೆ ಬಿದ್ದ ಹೂ ಮತ್ತೆ ಮರ ಸೇರೋದಿಲ್ಲ. ಹೂಗಳಿಂದ ತುಂಬಿದ ತೋಟ ಎಷ್ಟು ಸುಂದರವಾಗಿರುತ್ತೋ, ಒಳ್ಳೆಯ ಆಲೋಚನೆಗಳಿಂದ ತುಂಬಿದ ಮನಸ್ಸು ಸಹ ಅಷ್ಟೇ ಸುಂದರವಾಗಿರುತ್ತೆ. ಜಗಳ ಇದ್ದರೆ ಇವತ್ತಲ್ಲ ನಾಳೆ ಮುಗಿಯುತ್ತವೆ, ಆದರೆ ಅನುಮಾನಗಳಿದ್ರೆ ಮುಗಿಯೋದೇ ಇಲ್ಲ ಕೊನೆಯ ತನಕ. ನಾವು ಸಂತೋಷವನ್ನ ಹುಡುಕಲು ಹೋಗಬಾರದು, ನಾವಿರುವಲ್ಲಿಯೇ ಸಂತೋಷವನ್ನ ಸೃಷ್ಟಿಸಬೇಕು. ಬುಟ್ಟಿ ತುಂಬ ಬುದ್ಧಿಗಿಂತ ಮುಷ್ಟಿಯಷ್ಟು ತಾಳ್ಮೆಲೇಸು. ಶತ್ರುಗಳೇ ಇಲ್ಲವೆಂದರೆ ನಿಮ್ಮಲ್ಲೇನೋ ಕೊರತೆ ಇದೆ ಎಂದೇ ಅರ್ಥ. ಆರಿಸಿಕೊಳ್ಳುವುದಿದ್ದರೆ ಒಳ್ಳೆಯ ಹೃದಯವನ್ನು ಆಯ್ದುಕೊಳ್ಳಿ. ಮುಖವೇನು ಬಲುಬೇಗ ಸುಕ್ಕುಗಡ್ತದೆ. ಅಳು ನುಂಗಿ ನಗುವವನೇ ನಿಜವಾದ ಶ್ರೀಮಂತ. ಗುಡ್ಡ ಹತ್ತೋದು ನನ್ನನ್ನು ಜಗತ್ತು ನೋಡಲಿ ಅಂತಲ್ಲ, ನನಗೆ ಜಗತ್ತು ಚೆನ್ನಾಗಿ ಕಾಣಲಿ ಅಂತ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.